ವರದರಾಜ ಎಂದರೆ ವರಗಳನ್ನು ಕೊಡುವುದರಲ್ಲಿ ರಾಜ ಎಂದರ್ಥ. ಮಹಾವಿಷ್ಣುವಿಗೂ ವರದರಾಜನಿಗೂ ಇರುವ ವ್ಯತ್ಯಾಸವೆಂದರೆ ವಿಷ್ಣುವಿನ ಮೂರ್ತಿಯ ಅಭಯ ಹಸ್ತದಲ್ಲಿ ಕಮಲವಿರುವುದಿಲ್ಲ. ಆದರೆ ವರದರಾಜ ಮೂರ್ತಿ ಅವರ ಹಸ್ತದಲ್ಲಿ ಕಮಲ ಪುಷ್ಪ ಧಾರಣೆ ಆಗಿರುತ್ತದೆ. ವಿಜಯನಗರ ಕಾಲದಲ್ಲಿ ಶ್ರೀ ವರದರಾಜ ಸ್ವಾಮಿಯವರ ಮೂರ್ತಿ ಪ್ರತಿಷ್ಠಾಪನೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬಂದರೂ ಸಹ ಮೂಲತಃ ವರದರಾಜ ಸ್ವಾಮಿಗೆ ತಮಿಳುನಾಡಿನ ಕಾಂಚೀಪುರಂ ಪ್ರಸಿದ್ಧವಾಗಿದೆ. ಶ್ರೀ ವರದರಾಜ ಸ್ವಾಮಿಯವರಿಗೆ ಸಮರ್ಪಿತವಾದ ಪುರಾತನ ದೇವಸ್ಥಾನವೊಂದು ಕರ್ನಾಟಕದ ಮೈಸೂರು ಸಮೀಪದಲ್ಲಿರುವ ವರಕೋಡು ಎಂಬ ಗ್ರಾಮದಲ್ಲಿಯೂ ಸಹ ನೆಲೆ ನಿಂತಿದೆ. ಗ್ರಾನೈಟ್ ಕಲ್ಲಿನಲ್ಲಿ ನಿರ್ಮಾಣಗೊಂಡಿರುವ ವರಕೋಡಿನ ಶ್ರೀ ವರದರಾಜ ಸ್ವಾಮಿ ದೇವಸ್ಥಾನವು ಪೂರ್ವಾಭಿಮುಖವಾಗಿದ್ದು, ದರ್ಶನಾಕಾಂಕ್ಷಿಗಳಿಗೆ ಮೊದಲು ಕಾಣಸಿಗುವುದೇ ವಿಜಯನಗರ ಶೈಲಿಯನ್ನು ಹೋಲುವ ಭವ್ಯವಾದ ಗೋಪುರ. ವ್ಯಾಳಹಸ್ತ ಸೋಪಾನವನ್ನೇರಿದರೆ ವಿಜಯನಗರ ಕಾಲದ ಮುಖ್ಯ ದ್ವಾರದ ನಂತರ ದೇವಸ್ಥಾನದ ಒಳಭಾಗದಲ್ಲಿ ಬಲಿಪೀಠ, ಗರುಡಗಂಬ ಮತ್ತು ಪಾದುಕೆಗಳಿವೆ. ದೇವಸ್ಥಾನದ ತಳವಿನ್ಯಾಸದಲ್ಲಿ ಮುಂಭಾಗದ ಅಜಾರ, ನವರಂಗ, ಶುಕನಾಸಿ ಹಾಗೂ ಒಂದು ಗರ್ಭಗುಡಿಯನ್ನು ಒಳಗೊಂಡಿದೆ. ಚತುರಸ್ರ ಗರ್ಭಗೃಹದಲ್ಲಿ ಸುಮಾರು 6 ಅಡಿ ಎತ್ತರದ ಶ್ರೀ ವರದರಾಜ ಸ್ವಾಮಿಯ ವಿಗ್ರಹವಿದೆ. ಚತುರ್ಭುಜಧಾರಿ ಶ್ರೀ ವರದರಾಜ ಸ್ವಾಮಿಯವರು ಎಡಭಾಗದ ಹಸ್ತಗಳಲ್ಲಿ ಶಂಖ ಮತ್ತು ಗದೆಯನ್ನು ಹಿಡಿದಿದ್ದು, ಬಲಭಾಗದ ಹಸ್ತಗಳಲ್ಲಿ ಚಕ್ರ ಮತ್ತು ವರದ ಹಸ್ತವನ್ನು ಕೆತ್ತಲಾಗಿದೆ. ವರದ ಹಸ್ತದಲ್ಲಿ ಕಮಲವನ್ನು ಹಿಡಿದಿರುವುದರಿಂದ ಈ ವಿಗ್ರಹವು ಶ್ರೀ ವರದರಾಜ ಸ್ವಾಮಿಯವರ ವಿಗ್ರಹ ಎಂದು ಗುರುತಿಸಲಾಗಿದೆ. ಶ್ರೀ ವರದರಾಜ ಸ್ವಾಮಿಯವರಿಗೆ ಸಂಬಂಧಪಟ್ಟ ಪೌರಾಣಿಕ ಹಿನ್ನೆಲೆ ಹೊಂದಿದೆ. ಅದು ಗಜೇಂದ್ರ ಮೋಕ್ಷ ಕಥೆಗೆ ಸಂಬಂಧಿಸಿರುವುದರಿಂದ ಕರಿರಾಜ ವರದ ಎಂದೂ ಸಹ ಹೇಳಲಾಗುತ್ತದೆ. ಈ ಕಥೆಯ ಪ್ರಕಾರ ಸರೋವರದಲ್ಲಿ ಮೊಸಳೆಯು ಆನೆಯ ಕಾಲನ್ನು ಹಿಡಿಯಲಾಗಿ ಆನೆಯು ರಕ್ಷಣೆಗಾಗಿ ಮಹಾವಿಷ್ಣುವನ್ನು ಪ್ರಾರ್ಥಿಸಿತು. ಮಹಾವಿಷ್ಣುವು ಆನೆಯನ್ನು ರಕ್ಷಿಸುವುದರಿಂದ ಆನೆಯು ತನ್ನ ಸೊಂಡಲಿನಿಂದ ಒಂದು ಕಮಲ ಪುಷ್ಪವನ್ನು ವಿಷ್ಣುವಿಗೆ ನೀಡಿತು. ಇಲ್ಲಿ ಕರಿರಾಜ ಎಂದರೆ ಆನೆ. ಆನೆಗೆ ವರವನ್ನು ನೀಡಿದುದರಿಂದ ಮಹಾವಿಷ್ಣುವನ್ನು ಕರಿರಾಜ ವರದ ಎಂದು ಕರೆಯಲಾಗುತ್ತದೆ. ಇದೇ ಕಾರಣಕ್ಕೆ ಕಮಲವನ್ನು ಹಿಡಿದಿರುವವನೇ ಶ್ರೀ ವರದರಾಜ ಸ್ವಾಮಿ. ಗರ್ಭಗೃಹದ ಮುಂಭಾಗದಲ್ಲಿರುವುದೇ ಶುಕನಾಸಿ ಅಥವಾ ಅಂತರಾಳ. ಶುಕನಾಸಿಯನ್ನು ವಿಶೇಷ ಪ್ರಾರ್ಥನೆ ಸಲ್ಲಿಸಲು ಅಥವಾ ಪೂಜಾ ಪರಿಕರಗಳನ್ನಿರಿಸಿಕೊಳ್ಳಲು ಬಳಸಲಾಗುತ್ತಿತ್ತೆಂದು ಹೇಳಲಾಗುತ್ತದೆ. ಇದೇ ಜಾಗದಲ್ಲಿ ಉತ್ಸವ ಮೂರ್ತಿಗಳನ್ನೂ ಇರಿಸಲಾಗುತ್ತದೆ. ಶ್ರೀ ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಶುಕನಾಸಿಯು 5 ಅಡಿ ಅಗಲ ಹಾಗೂ 6 ಅಡಿ ಉದ್ದವನ್ನು ಹೊಂದಿದೆ. ಶುಕನಾಸಿಯ ಹೊರಭಿತ್ತಿಯನ್ನು ಅರೆಗಂಬಗಳಿಂದ ಅಲಂಕರಿಸಲಾಗಿದೆ. ನವರಂಗ ಅಥವಾ ಸಭಾಮಂಟಪವು ಶುಕನಾಸಿಯ ನಂತರದ ಭಾಗ. ನವರಂಗವನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬಳಸಲಾಗುತ್ತಿತ್ತೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಶ್ರೀ ವರದರಾಜ ಸ್ವಾಮಿ ದೇವಸ್ಥಾನದ ನವರಂಗದಲ್ಲಿ 4 ಚೌಕಾಕಾರದ ಕಂಬಗಳಿವೆ. ಈ ಕಂಬಗಳ 4 ಭಾಗಗಳಲ್ಲಿ ವಿವಿಧ ರೀತಿಯ ಪೌರಾಣಿಕ ಕಥೆಗಳನ್ನು ತಿಳಿಸುವಂತಹ ಸುಂದರ ಶಿಲ್ಪಗಳನ್ನು ಚಿತ್ರಿಸಲಾಗಿದೆ. ನಾಟ್ಯ ಗಣಪತಿ, ಅರ್ಜುನನು ದ್ರೌಪದಿಯನ್ನು ವರಿಸಲು ಮತ್ಸ್ಯವನ್ನು ಭೇದಿಸುತ್ತಿರುವುದು, ಹಿರಣ್ಯಕಶಿಪುವನ್ನು ವಧಿಸುತ್ತಿರುವ ಉಗ್ರ ನರಸಿಂಹ, ಮಹಾವಿಷ್ಣು, ನರ್ತಕಿಯರು ಹಾಗೂ ಇನ್ನಿತರ ಶಿಲ್ಪಗಳನ್ನು ಕೆತ್ತಲಾಗಿದೆ. ದೇವಸ್ಥಾನಗಳಲ್ಲಿನ ನವರಂಗವು 9 ಬಗೆಯ ರಂಗ ಪ್ರಕಾರಗಳಿಗೂ ವೇದಿಕೆಯಾಗುತ್ತಿತ್ತು ಎಂಬುದೊಂದು ವಿಶೇಷ.
ನವರಂಗದ ಎರಡೂ ಕಡೆಗಳಲ್ಲಿ ಸಣ್ಣ ಸಣ್ಣ ಗುಡಿಗಳಿವೆ. ಬಲಭಾಗದ ಗುಡಿಯಲ್ಲಿ ಶ್ರೀದೇವಿ ಭೂದೇವಿಯರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಎಡಭಾಗದ ಗುಡಿಯಲ್ಲಿ ವಿಶ್ವಕ್ಸೇನ ದೇವರ ವಿಗ್ರಹವಿದೆ. 4 ಕೈಗಳನ್ನು ಹೊಂದಿರುವ ಈ ವಿಗ್ರಹದಲ್ಲಿ ಶಂಖ, ಚಕ್ರ, ಗದೆ ಮತ್ತು ತರ್ಜನಿಯ ಹಸ್ತ ಮತ್ತು ವೇತ್ರ ಹಸ್ತನಾಗಿರುತ್ತಾನೆ. ವೇತ್ರ ಎಂದರೆ ದಂಡ. ವಿಶ್ವಕ್ಸೇನನನ್ನು ಶತ್ರುಗಳನ್ನು ನಿಯಂತ್ರಿಸಲು ನಿಯೋಜಿಸಿರುವುದರಿಂದ ಅವನು ಕೈಯಲ್ಲಿ ದಂಡವನ್ನು ಹಿಡಿದು ನಿಯಂತ್ರಿಸುತ್ತಾನೆ ಎಂದು ಆಗಮಗಳಲ್ಲಿ ಹೇಳಲ್ಪಟ್ಟಿದೆ. ಆದುದರಿಂದ ವಿಶ್ವಕ್ಸೇನನನ್ನು ಮಹಾವಿಷ್ಣುವಿನ ಸೇನಾಧಿಪತಿ ಎಂದು ಹೇಳಬಹುದು. ನವರಂಗದಲ್ಲಿ 2 ಬಾಗಿಲುಗಳಿವೆ. ಪೂರ್ವಾಭಿಮುಖದ ಹೆಬ್ಬಾಗಿಲು, ದಕ್ಷಿಣ ಭಾಗದ ದ್ವಾರದಲ್ಲಿ 2 ಕಂಬಗಳಿರುವ ಒಂದು ಸುಂದರ ಮಂಟಪವನ್ನು ನೋಡಬಹುದು. ನವರಂಗದ ಮೇಲ್ಭಾಗವನ್ನು ಕಲ್ಲು ಚಪ್ಪಡಿಗಳಿಂದ ಮುಚ್ಚಲಾಗಿದೆ. ಯಾವುದೇ ರೀತಿಯ ಕೆತ್ತನೆಗಳು ಇಲ್ಲಿಲ್ಲ. ದೇವಸ್ಥಾನದ ಮುಂಭಾಗದ ಹಜಾರದಲ್ಲಿ 4 ಹೊಯ್ಸಳ ಮಾದರಿಯ ಕಂಬಗಳಿವೆ. ಮಧ್ಯದ 2 ಕಂಬಗಳಲ್ಲಿ ಕ್ರಿಸ್ತಶಕ 1605 ಮತ್ತು ಕ್ರಿಸ್ತಶಕ 1611ರ ಶಾಸನಗಳಿವೆ. ದೇವಸ್ಥಾನದ ಸುತ್ತಲೂ ಕಂಬಗಳಿಂದ ನಿರ್ಮಾಣವಾಗಿರುವ ಒಳಮುಖದ ಕೈಸಾಲೆ ಇದೆ. ಇಲ್ಲಿರುವ ಎಲ್ಲ ಕಂಬಗಳು ವಿವಿಧ ಶೈಲಿಯಲ್ಲಿರುವುದು ಒಂದು ವಿಶೇಷ. ಕೆಲವು ಚೌಕಾಕಾರವಾಗಿದ್ದರೆ ಇನ್ನು ಕೆಲವು ದುಂಡು, ಕೆಲವು 6 ಮುಖಗಳನ್ನು ಹೊಂದಿದ್ದರೆ ಮತ್ತು ಕೆಲವು 8 ಮುಖಗಳನ್ನೊಳಗೊಂಡಿವೆ. ಕೆಲವು ಕಂಬಗಳಲ್ಲಿ ಅದ್ಭುತ ಶಿಲ್ಪಗಳ ಕೆತ್ತನೆ ಇದ್ದರೆ ಮತ್ತೆ ಕೆಲವು ಕಂಬಗಳಲ್ಲಿ ಸರಳ ಕೆತ್ತನೆ ಇದೆ. ದಕ್ಷಿಣ ಮತ್ತು ಉತ್ತರ ಭಾಗದ ಕೈಸಾಲೆಯು 1 ಸಾಲು ಕಂಬಗಳನ್ನು ಒಳಗೊಂಡಿದ್ದು, ಪಶ್ಚಿಮ ಭಾಗದಲ್ಲಿ 3 ಸಾಲು ಕಂಬಗಳನ್ನು ನೋಡಬಹುದು. ವೈವಿಧ್ಯಮಯ ಈ ಕಂಬಗಳ ಶೈಲಿ ದೇವಸ್ಥಾನದ ವಾಸ್ತುಶಿಲ್ಪದ ಒಂದು ಪ್ರಮುಖ ಆಕರ್ಷಣೆ ಹಾಗೂ ದೇವಸ್ಥಾನದ ಭವ್ಯತೆಯನ್ನು ಹೆಚ್ಚಿಸಿದೆ. ನೈಋತ್ಯ ಭಾಗದಲ್ಲಿ 2 ಸಣ್ಣ ಗುಡಿಗಳಿದ್ದು, ಒಂದರಲ್ಲಿ ಶ್ರೀ ನಂಬಿನಾರಾಯಣ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಮತ್ತೊಂದರಲ್ಲಿ ಗರುಡ ಪೀಠದ ಮೇಲೆ ವಿರಾಜಮಾನವಾಗಿರುವ ಲಕ್ಷ್ಮೀ ಅಮ್ಮನವರ ವಿಗ್ರಹವಿದೆ. ಪ್ರಭಾವಳಿಯಿಂದ ಅಲಂಕೃತವಾಗಿರುವ ಮಹಾಲಕ್ಷ್ಮಿ ಅಮ್ಮನವರ ವಿಗ್ರಹ ಶ್ರೀ ವರದರಾಜನ ದೇವಸ್ಥಾನದಲ್ಲಿರುವುದರಿಂದ ಪೆರುಂದೇವಿ ಅಮ್ಮನವರು ಎಂದು ಕರೆಯುತ್ತಾರೆ. ಕರ್ನಾಟಕದ ಕೆಲವು ಶಾಸನಗಳಲ್ಲಿ ಶ್ರೀ ವರದರಾಜನನ್ನು ಅಲ್ಲಾಳನಾಥ ದೇವರು ಎಂದು, ಅಮ್ಮನವರನ್ನು ಅಲ್ಲಾಳ ದೇವಿ ಎಂದೂ ಸಹ ಕರೆಯಲಾಗುತ್ತದೆ. ವಾಯುವ್ಯ ಭಾಗದಲ್ಲಿ 2 ಸಣ್ಣ ಗುಡಿಗಳಿದ್ದು, ಒಂದರಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಹಾಗೂ ಮತ್ತೊಂದರಲ್ಲಿ ಶ್ರೀ ಸೂರ್ಯನಾರಾಯಣ ದೇವರುಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಈಶಾನ್ಯ ಭಾಗದಲ್ಲಿ ಮಂಟಪದ ರಚನೆಯಿದ್ದು, ಶ್ರೀ ಗಣೇಶ, ಶ್ರೀ ನಾಟ್ಯ ಗಣಪತಿ ಹಾಗೂ ಶ್ರೀ ದಕ್ಷಿಣಾಭಿಮುಖ ಆಂಜನೇಯ ಸ್ವಾಮಿಯವರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇದೇ ಭಾಗದಲ್ಲಿ ಒಂದು ಚಿಕ್ಕದಾದ ಹೊಯ್ಸಳ ಮಾದರಿಯ ಕಂಬವಿದೆ. ಕಂಬದ ಮೇಲ್ಭಾಗದಲ್ಲಿ ಕಲ್ಲಿನಲ್ಲಿ ಮಾಡಿರುವ ವಿಶಿಷ್ಟವಾದ ತುಳಸಿ ಕಟ್ಟೆ ಇದೆ. ಆಗ್ನೇಯ ಭಾಗದಲ್ಲಿ ಶಿಥಿಲವಾದ ಪಾಕಶಾಲೆ ಇದೆ. ಶ್ರೀಕೃಷ್ಣ ಮತ್ತು ಶ್ರೀ ಚಂಡಿಕೇಶ್ವರಿ ದೇವರುಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ.
ನೈಋತ್ಯ ಭಾಗದಲ್ಲಿ ದೇವಸ್ಥಾನದ ಮೇಲ್ಭಾಗಕ್ಕೆ ಹೋಗಲು ಸೋಪಾನವನ್ನು ನಿರ್ಮಿಸಿದ್ದಾರೆ. ದೇವಸ್ಥಾನದ ಮೇಲ್ಭಾಗದಿಂದ ಕಾಣಸಿಗುವ ದೃಶ್ಯಗಳು ಮನಮೋಹಕವಾಗಿವೆ. ವರಕೋಡಿನ ಶ್ರೀ ವರದರಾಜಸ್ವಾಮಿ ದೇವಸ್ಥಾನದ ನಿರ್ಮಾಣ ಹಾಗೂ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರು ಮಹಾರಾಜರುಗಳು ಪಾಲ್ಗೊಂಡಿದ್ದರೆಂಬುದು ಶಾಸನಗಳಿಂದ ಹಾಗೂ ಲಕ್ಷಣಗಳಿಂದ ತಿಳಿದು ಬರುತ್ತದೆ.